Are you here? ನೀವೆಲ್ಲ ಇಲ್ಲಿದ್ದೀರಾ? Somehow God has taught me to laugh through the storm and through the seasons. ಬಿರುಗಾಳಿಗಳ ಮೂಲಕ ಹಾದು ಹೋಗುವಾಗಲೂ ಏರು ತೆಗ್ಗುಗಳ ಮೂಲಕವಾಗಿ ಹಾದು ಹೋಗುವಾಗಲೂ ದೇವರು ನಗ್ತಾ ಇರೋದನ್ನ ದೇವರು ತನ್ನ ಮಕ್ಕಳಿಗೆ ಕಲಿಸಿದ್ದಾನೆ. ಆಮೆನ್. Are you with me? ನಮ್ಮೊಟ್ಟಿಗಿದ್ದೀರಾ? ಐಸ್ ಕ್ರೀಮ್ ಕೊಟ್ರೆ ಯಾವ ಮಗು ನಗಲ್ಲ ರೀ? ಐಸ್ ಕ್ರೀಮ್ दिया तो कोई बच्चा क्यों नहीं हंसेगा? ಚಾಕ್ಲೇಟ್ ಕೊಟ್ರೆ ಯಾವ ಮಗು ಸಂತೋಷವಾಗಲ್ಲ? ಚಾಕ್ಲೇಟ್ दिया तो कोई बच्चा क्यों खुश नहीं होगा? Somehow we also like that. ಹೇಗೋ ಮಾಡಿ ನಾವು ಅದೇ ರೀತಿಯಾಗಿದ್ದೇವೆ. Prophecy hallelujah, no prophecy no hallelujah. ಪ್ರವಾದನೆ ಅಂತ ಹೇಳುವುದಾದ್ರೆ ಹಲ್ಲೆಲೂಯಾ ಅಂತ ಕೂಗ್ತೇವೆ, ಇಲ್ಲ ಅಂತಂದ್ರೆ ಹಲ್ಲೆಲೂಯಾ ಹೇಳುವುದಿಲ್ಲ. Preaching about blessing, praise the Lord. Preaching about the correction, get out of the Lord. ಆಶೀರ್ವಾದದ ಬಗ್ಗೆ ಪ್ರಸಂಗಿಸುವುದಂತಂದ್ರೆ praise the Lord ಅಂತ ಹೇಳ್ತೀರಾ, ಏನಾದರೂ ಕರೆಕ್ಷನ್ ಮಾಡುವುದಾಗಿದ್ರೆ ಎದ್ದು ಹೋಗ್ತೀರಾ. One of the very powerful tool the devil uses among the people of God is misunderstanding. ದೇವ ಜನರ ವಿರುದ್ಧವಾಗಿ ಒಂದು ಬಲವಾದಂತಹ ಆಯುಧ ಸೈತಾನನು ಉಪಯೋಗ ಮಾಡುವುದು ಅದೇನೆಂದ್ರೆ ತಪ್ಪು ಕಲ್ಪನೆ, ಅಪಾರ್ಥ. The good strategy for the war is, ಸರಿಯಾದ ಒಂದು ಯುದ್ಧಕ್ಕೆ ಇರುವಂತಹ ಒಂದು ನಿಯಮ ಏನಂದ್ರೆ, you drive the attention of the army towards one particular attack and then you attack them from behind. ಒಂದು ನಿರ್ದಿಷ್ಟವಾದಂತಹ ದಾಳಿಗೋಸ್ಕರ ನೀವು ಆ ಸೈನ್ಯವನ್ನ ಆಕರ್ಷಿಸಿ ಇನ್ನೊಂದು ಕಡೆಯಿಂದ ಅವರ ಮೇಲೆ ದಾಳಿ ಮಾಡುವಂತದ್ದು. Most of the kings are been using this strategy. ಅನೇಕ ಅರಸರುಗಳು ಈ ಒಂದು ಪದ್ಧತಿಯನ್ನ ಅನುಸರಿಸುತ್ತಾರೆ. But the devil is very well versed in this strategy. ಆದರೆ ಸೈತಾನನು ಈ ಒಂದು ನಿಯಮದಲ್ಲಿ ಆತನು ಅತಿ ಚಾಣಾಕ್ಷನು. Are you with me? ನಮ್ಮೊಟ್ಟಿಗಿದ್ದೀರಾ? He will draw the attention towards something. ಆತನು ನಮ್ಮನ್ನ ಬೇರೆ ಯಾವುದೋ ಸಂಗತಿಯ ಕಡೆಗೆ ನಮ್ಮನ್ನ ಆಕರ್ಷಿಸ್ತಾನೆ. While we think adultery is a serious sin, ನಾವು ಈ ರೀತಿಯಾಗಿ ಯೋಚಿಸುವಾಗ ವ್ಯಭಿಚಾರ ಅದೊಂದು ದೊಡ್ಡ ಪಾಪ ಅಂತ ಯೋಚಿಸ್ತಾ ಇರುವಾಗ, while we are thinking corruption in money matter is a big sin, ನಾವು ಇನ್ನೂ ಆ ಒಂದು ಹಣದ ವಿಷಯದಲ್ಲಿ ಲಂಚ ತೆಗೆದುಕೊಳ್ಳುವುದು ಅದು ಒಂದು ಮಹಾ ಪಾಪ ಎಂಬುದಾಗಿ ಯೋಚಿಸ್ತಾ ಇರುವಾಗಲೇ, while our attention on that, ನಮ್ಮ ಯೋಚನೆ ಅದರ ಮೇಲೆ ಇರುವಾಗಲೇ, the devil will be creating small misunderstanding on which we don't realize, and one day it becomes a big bomb and then it ಅವುಗಳ ಮಧ್ಯದಲ್ಲಿ ಸೈತಾನನು ಆತನು ಚಿಕ್ಕ ಪುಟ್ಟ ಸಂಗತಿಗಳನ್ನ ತಂದುಬಿಟ್ಟು ಆತನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಕೊಡ್ತಾನೆ ಮತ್ತು ಒಂದು ದಿನ ಅದು ದೊಡ್ಡ ಸಿಡಿಮದ್ದಾಗಿ ಅದು ಹಾರ್ತದೆ. Families suffer. ಕುಟುಂಬಗಳು ತೊಂದರೆಗೆ ಅನುಭವಿಸುತ್ತಾರೆ. Churches suffer. ಸಭೆಗಳು ತೊಂದರೆಗೀಡಾಗ್ತಾರೆ. Relationships go strained. ಒಂದು ಸಂಬಂಧಗಳು ವಿಚಿತ್ರವಾಗಿ ಕುಂದಿ ಹೋಗ್ತವೆ. Do you feel this type of feeling sometime? ಇಂಥ ಒಂದು ಅನುಭವ ನೀವು ಕೂಡ ಕೆಲವು ಬಾರಿ ಅನುಭವಿಸ್ತೀರೋ? When you think of meeting somebody, ಯಾರಾದರೂ ಭೇಟಿ ಆಗಬೇಕೆಂಬುದಾಗಿ ಯೋಚಿಸುವಾಗ you feel very happy. ನಿಮಗೆ ಸಂತೋಷ ಅನಿಸುತ್ತದೆ. You feel very happy. ನಿಮಗೆ ಸಂತೋಷ ಅನಿಸುತ್ತದೆ. But at the same time, ಆದರೆ ಅದೇ ಸಮಯದಲ್ಲಿ when you think of somebody else, ಇನ್ನು ಯಾರೋ ಬೇರೆಯೊಬ್ಬರ ಬಗ್ಗೆ ನೀವು ಯೋಚಿಸುವಾಗ you don't feel like even calling up. ಅವರಿಗೆ ಕರೆ ಮಾಡಲೂಬಾರದು ಅಂತ ಹಾಗೆ ನಿಮಗೆ ಅನಿಸುತ್ತದೆ. You push it. I'll call tomorrow. ಅದನ್ನ ನೀವು ಮುಂದೆ ಹಾಕ್ತಾ ಹೋಗ್ತೀರಿ, ನೀವು ನಾನು ನಾಳೆ ಮಾಡ್ತೇನೆ, ಆಮೇಲೆ ಮಾಡ್ತೇನೆ ಅಂತ. Do you feel any time? ಅಂತ ಅನುಭವ ನೀವು ಎಂದಾದರೂ any relationship. ಅದು ಎಂತದೇ ಸಂಬಂಧ ಆಗಿರಬಹುದು. You know why you feel like that? ಯಾಕೆ ಹಾಗೆ ನೀವು ಅನುಭವಿಸ್ತಾ ಆ ರೀತಿಯಾಗಿ ಯೋಚಿಸ್ತೀರಿ ಗೊತ್ತಾ? Because there is no perfect joy in that relationship. ಯಾಕೆಂದ್ರೆ ಒಂದು ಪರಿಪೂರ್ಣವಾದಂತ ಸಂತೋಷ ಆ ಸಂಬಂಧದಲ್ಲಿ ಇಲ್ಲ. In that relationship, ಆ ಒಂದು ಸಂಬಂಧದಲ್ಲಿ there may be a misunderstanding. ಬಹುಶಃ ಅಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. There is a problem. ಅಲ್ಲಿ ಒಂದು ಸಮಸ್ಯೆ ಇರಬಹುದು. You don't have a freedom in your emotions. You don't have a freedom in your spirit. You don't have freedom in your feeling to call and to enjoy the relationship. ನಿಮ್ಮ ಆತ್ಮದಲ್ಲಿ ನಿಮ್ಮ ಒಂದು ಭಾವನೆಗಳಲ್ಲಿ ಒಂದು ಬಿಡುಗಡೆ ಸ್ವತಂತ್ರತೆ ನಿಮಗೆ ಇರಲಿಕ್ಕಿಲ್ಲ ಆ ಒಂದು ಸಂಬಂಧದಲ್ಲಿ. Are you still with me? ಈಗಲೂ ನಮ್ಮೊಟ್ಟಿಗೆ ನೀವು ಇದ್ದೀರಾ? Are you still with me? ಈಗಲೂ ನಮ್ಮೊಟ್ಟಿಗೆ We all go through this strain. ನಾವೆಲ್ಲರೂ ಇಂಥ ಒಂದು ಸಂಗತಿಯಿಂದ ದಾಟಿ ಹೋಗ್ತೇವೆ. I told you when I was preaching about perception, ನಾನು ಹೇಳ್ತಾ ಇದ್ದೆ ಒಂದು ಗ್ರಹಿಸುವಿಕೆ ಬಗ್ಗೆ ನಾನು ಪ್ರಸಂಗಿಸ್ತಾ ಇದ್ದಾಗ, that very soon I will come to presumptions and assumptions. ಬಹಳ ಬೇಗನೆ ನಾನು ಒಂದು ಊಹಿಸುವುದರ ಬಗ್ಗೆ ಮತ್ತು For example, ಗ್ರಹಿಸಿಕೊಳ್ಳೋದ್ರ ಬಗ್ಗೆ ನಾನು ಹೇಳಿಕ್ಕಿದ್ದೆ. ಉದಾಹರಣೆಗೆ when we were children, ನಾವು ಚಿಕ್ಕ ಮಕ್ಕಳಾಗಿದ್ದಾಗ we had a story in our textbook. ನಮ್ಮ ಒಂದು ಪುಸ್ತಕದಲ್ಲಿ ಒಂದು ಪಾಠ ಹೇಳ್ತಾ ಇದ್ರಿ. I think most of you must have heard it. It's a very famous story. ಬಹುಶಃ ನಿಮ್ಮಲ್ಲಿ ಅನೇಕರು ಇದನ್ನ ಕೇಳಿರಬಹುದು. ಒಂದು ಫೇಮಸ್ ಆದಂತ ಕಥೆ ಅದಾಗಿತ್ತು. You like stories? ನಿಮ್ಮೆಲ್ಲರಿಗೆ ಕಥೆಗಳು ಇಷ್ಟನಾ? I like the preachers who give most of the stories. ಒಂದು ಅನೇಕ ಕಥೆಗಳನ್ನ ಹೇಳುವಂತ ಒಂದು ಪ್ರೀಚರ್ಗಳನ್ನ ನಾನು ಇಷ್ಟಪಡ್ತೇನೆ. Because my eyes don't grow dim during that time. ಯಾಕಂದ್ರೆ ಆ ಸಮಯದಲ್ಲಿ ನನ್ನ ಕಣ್ಣುಗಳು ಮೊಬ್ಬಾಗುವುದಿಲ್ಲ. Are you with me? ನಮ್ಮೊಟ್ಟಿಗೆ ಇದ್ದೀರಾ?
Are you still with me? ಈಗಲೂ ನಮ್ಮೊಟ್ಟಿಗಿದ್ದೀರಿ? Amen. ಆಮೆನ್. You know, I read this story as a child. ನಾನು ಚಿಕ್ಕ ಮಗುವಾಗಿದ್ದಾಗ ಈ ಕಥೆಯನ್ನು ಓದಿದೆ. That there was a woman, ಒಬ್ಬ ಮಹಿಳೆ ಇದ್ದಳು, and she had a mongoose for her friend. ಒಂದು ಒಂದು ಮುಂಗೂಸನ್ನ ಅವಳು ಸಾಕಿದ್ದಳ್ರಿ. Some old textbook generation. ಹಳೆಯ ಕೆಲವು ಪಠ್ಯ ಪುಸ್ತಕದಲ್ಲಿ ಓದಿದಂತ ಸಂತತಿಯವರು ನೀವು ಈಗಲೂ ಇದ್ದೀರಾ ಇಲ್ಲಿ? One day she went to fetch the water. ಒಂದು ದಿನ ಅವಳು ನೀರನ್ನ ಸೇದುವುದಕ್ಕಾಗಿ ಹೋದ್ಲು. Leaving the baby in the cradle. ಅವಳ ತನ್ನ ಚಿಕ್ಕ ಮಗುವನ್ನ ಒಂದು ತೊಟ್ಟಿಲಲ್ಲಿ ಹಾಕಿ ಹೋಗ್ತಾಳೆ. And mongoose was taking care, watching the house. ಮತ್ತು ಆ ಮುಂಗೂಸ್ ಮನೆಯ ಬಗ್ಗೆ ಕಾಳಜಿ ತಗೊಳ್ತಾ ಮನೆಯಲ್ಲೇ ಇತ್ತು. When she came back, ಅವಳು ಮರಳಿ ಬಂದಾಗ, with a pot of water, ನೀರಿನ ಬಿಂದಿಗೆಯನ್ನು ತೆಗೆದುಕೊಂಡು ಮರಳಿ ಬಂದಾಗ, at the entrance of the door, ಬಾಗಿಲಿನಲ್ಲಿಯೇ ಬಾಗಿಲಿನ ಹೊಸ್ತಿಲಿನಲ್ಲಿಯೇ she saw this mongoose. ಅವಳು ಈ ಮುಂಗೂಸನ್ನ ನೋಡ್ತಾಳೆ. It full bloody, with a mouth fully bloody. ಅದರ ಬಾಯಿ ಪೂರ್ತಿಯಾಗಿ ರಕ್ತದಿಂದ ತುಂಬಿತ್ತು, ಅದು ರಕ್ತದಿಂದ ಪೂರ್ತಿಯಾಗಿ ನೆನೆದಿತ್ತು. When she saw that, ಅವಳು ಅದನ್ನ ನೋಡಿದಾಗ she got scared. ಅವಳಿಗೆ ಭಯ ಆಯ್ತು. She assumed, somebody say she assumed. ಯಾರಾದ್ರೂ ಹೇಳ್ರಿ, ಅವಳು ಊಹಿಸಿದಳು. She assumed ಅವಳು ಊಹಿಸಿದಳು that the mongoose has killed her baby. ಅದು ಬಹುಶಃ ಮುಂಗೂಸ್ ಅವಳ ಮಗುವನ್ನ ಸಾಯಿಸಿತೋ ಏನೋ ಅಂತ. You see, we jump too fast into conclusion before seeing the things in its clarity. ನೋಡ್ರಿ, ನಾವು ಸರಿಯಾದ ಆ ಸಂಗತಿಗಳನ್ನ ಸ್ಪಷ್ಟವಾಗಿ ಕಾಣದೆ ಬೇಗನೆ ನಾವು ನಿರ್ಧಾರಕ್ಕೆ ಒಳಗಾಗ್ತೇವೆ. She assumed. ಅವಳು ಊಹಿಸಿದಳು. Somebody say assume. ಯಾರಾದ್ರೂ ಹೇಳ್ರಿ, ಊಹಿಸು. ಉಳ್ಳಿಸು. ಊಹಿಸು. ಇದೇನಪ್ಪ ಉಳ್ಳಿಸು ಅಂದ್ಬಿಟ್ಟೆ, ಹೆದರ್ಬಿಟ್ಟೆ. Assumed. ಅವಳು ಈ ರೀತಿಯಾಗಿ ಊಹಿಸಿದಳು. And the story says, ಮತ್ತು ಮುಂದೆ ಕತೆ ಹೀಗೆ ಹೇಳ್ತದೆ, that she killed the mongoose. ಅವಳು ಆ ಮುಂಗೂಸನ್ನ ಅವಳು ಸಾಯಿಸಿ with anger. ಕೋಪದಿಂದ. Are you with me? ನಮ್ಮೊಟ್ಟಿಗೆ ಇದ್ದೀರಾ? Before going inside. ಒಳಗಡೆ ಹೋಗೋದಕ್ಕಿಂತ ಮುಂಚೆ. And when she went inside, ಮತ್ತು ಅವಳು ಒಳಗಡೆ ಹೋದಾಗ, her baby was alive and playing in the cradle. ಅವಳ ಮಗು ಜೀವದಿಂದಿದೆ ಮತ್ತು ಆ ತೊಟ್ಟಿಲಲ್ಲಿ ಆಟವಾಡ್ತಾ ಇದೆ. But there was a snake down on the floor, fallen in the pool of blood that the mongoose had killed. ಆದರೆ ಪಕ್ಕದಲ್ಲಿ, ತೊಟ್ಟಿಲ ಪಕ್ಕದಲ್ಲಿ ನೆಲದ ಮೇಲೆ ಒಂದು ಹಾವು, ಅದು ಪೂರ್ತಿ ರಕ್ತಮಯವಾಗಿ ಬಿದ್ದಿದೆ ಮತ್ತು ಆ ಮುಂಗೂಸ್ ಅದನ್ನ ಸಾಯಿಸಿತ್ತು. Are you with me? ನಮ್ಮೊಟ್ಟಿಗೆ ಇದ್ದೀರಾ? Now the mongoose became a hero. ಈಗ ಆ ಮುಂಗಲಿ ಅದು ಹೀರೋ ಆಯ್ತ್ರಿ in the story. ಆ ಕಥೆಯಲ್ಲಿ. But the fact is, ಆದರೆ ನಿಜ ಅಂದ್ರೆ, one small wrong assumption, ಒಂದು ತಪ್ಪಾದ ಊಹಿಸುವಿಕೆ, without analyzing properly, ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳುವುದರ ನಿಮಿತ್ತವಾಗಿ, can destroy your relationship. It can destroy the families. It can destroy so many things in our life. ಅದು ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನ, ನಮ್ಮ ಕುಟುಂಬವನ್ನ, ನಮ್ಮ ಸಂಬಂಧಗಳನ್ನ ನಾಶ ಮಾಡಬಹುದು. How many of you are toned up now? How many of you are with me now? ಎಷ್ಟು ಜನ ಈಗ ನಮ್ಮೊಟ್ಟಿಗೆ ಇದ್ದೀರಾ? If you are with me, can you say hallelujah? ನಮ್ಮೊಟ್ಟಿಗೆ ಇರುವುದಾದರೆ hallelujah. In Matthew chapter 13, don't open it because I already given you Matthew chapter 13 verse 54 to 58. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 53 ರಿಂದ 58ನೇ ವಚನ. I shared with you, Jesus went to his own town. ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡೆ, ಯೇಸು ತನ್ನ ಸ್ವಂತ ಪಟ್ಟಣಕ್ಕೆ ಆತನು ಹೋಗ್ತಾನೆ. And the Bible says, ಮತ್ತು ಬೈಬಲ್ ಹೇಳುತ್ತೆ, they perceived him, ಅವರು ಆತನನ್ನ ಈ ರೀತಿಯಾಗಿ ತಿಳಿದುಕೊಂಡ್ರು, carpenter's son, ಒಬ್ಬ ಬಡಿಗನ ಮಗನು ಎಂಬುದಾಗಿ. His sisters are among us. ಆತನ ಸಹೋದರಿಯರು ನಮ್ಮ ಮಧ್ಯದಲ್ಲಿದ್ದಾರೆ. Are you with me? ನಮ್ಮೊಟ್ಟಿಗೆ ಇದ್ದೀರಾ? And they said, how come these great teachings are given to him? ಮತ್ತು ಅವರು ಹೇಳಿದ್ರು, ಹೇಗೆ ಈ ದೊಡ್ಡ ಒಂದು ಅಧ್ಯಯನಗಳು ಆತನಿಗೆ ಕೊಡಲ್ಪಟ್ಟವು ಎಂಬುದಾಗಿ. And the Bible says, ಮತ್ತು ಬೈಬಲ್ ಹೇಳುತ್ತೆ, they were offended of him. Can you imagine? ನೀವು ಇದನ್ನ ಯೋಚಿಸ್ಲಿಕ್ಕೆ ಆಗತ್ತೋ? What wrong Jesus is doing? ಯೇಸು ಏನ್ ತಪ್ಪು ಮಾಡ್ತಾ ಇದ್ರು? He is giving eyes to the blind. ಆತನು ಕುರುಡರಿಗೆ ಕಣ್ಣುಗಳನ್ನು ಕೊಡ್ತಾ ಇದ್ದಾನೆ. He is giving a speech to the dumb. ಆತನು ಬಾಯಿಲ್ಲದವರಿಗೆ ಮಾತುಗಳನ್ನ ಕೊಡ್ತಾ ಇದ್ದಾನೆ. He is opening the closed ears. ಆತನು ಮುಚ್ಚಿದಂತ ಕಿವಿಗಳನ್ನ ತೆರಿತಾ ಇದ್ದಾನೆ. Are you listening to me? Is it bad? ಅದು ಕೆಟ್ಟದಾಗಿದೆಯೋ? Is it something wrong? ಅದೇನು ತಪ್ಪಾಗಿತ್ತು? But they are perceiving, ಆದ್ರೆ ಅವ್ರು ತಿಳ್ಕೊಳ್ತಾ ಇರುವಂತದ್ದು, not by what he is doing, ಆತನು ಏನ್ ಮಾಡ್ತಾ ಇದ್ದಾನೋ ಅದರ ಮುಖಾಂತರವಾಗಿ ಅಲ್ಲ, but they are looking to him by what he was. ಆದ್ರೆ ಅವರು ಆತನು ಏನಾಗಿದ್ದನೋ ಎಂಬುದಾಗಿ ಆ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ. When God begins to lift you up, ದೇವರು ನಿಮ್ಮನ್ನ ಮೇಲೆ ಕೆತ್ತುವುದಾಗಿ ನಿರ್ಧರಿಸುವಾಗ, when God begins to bless you, ದೇವರು ನಿಮ್ಮನ್ನ ಆಶೀರ್ವದಿಸಕ್ಕೆ ಪ್ರಾರಂಭಿಸುವಾಗ, when you begin to come up in life, ನಿಮ್ಮ ಜೀವಿತದಲ್ಲಿ ನೀವು ಮೇಲಕ್ಕೆ ಬರುವಾಗ, I hope you are still with me. ನೀವು ಈಗಲೂ when you begin to come up in life, ನೀವು ಜೀವಿತದಲ್ಲಿ ಮೇಲೆ ಬರುವಾಗ, many people will be offended. ಅನೇಕ ಜನ ಬೇಸರಗೊಳ್ತಾರೆ.
I hope you heard that many people will be offended. ನೀವು ಕೇಳ್ತಾ ಇದ್ದೀರಾ ಅನ್ಕೊಳ್ತೇನೆ, ಅನೇಕ ಜನ ಬೇಸರಗೊಳ್ತಾರ್ರಿ. You call it whatever it is. ನೀವು ಅದನ್ನ ಏನೇ ಅಂತ ಹೇಳಿದ್ರು ಕೂಡ ಚಿಂತೆ ಇಲ್ಲ. Are you with me? ನಮ್ಮೊಟ್ಟಿಗಿದ್ದೀರಾ? It may be an envy. ಅದು ಬಹುಶಃ ಒಂದು ವೈರತ್ವ ಆಗಿರಬಹುದು, ಹೊಟ್ಟೆ ಕಿಚ್ಚುತನ ಆಗಿರಬಹುದು. It may be it may be a strong envy. ಅದು ಒಂದು ಹೊಟ್ಟೆ ಕಿಚ್ಚುತನ ಆಗಿರಬಹುದು. But rejoice. ಆದ್ರೆ ಸಂತೋಷ ಪಡ್ರಿ. For it is not the man who is going to lift you up, it's the God who lifts you up. ಮನುಷ್ಯನು ನಿಮ್ಮನ್ನ ಮೇಲೆ ಕೆತ್ತುವುದಲ್ಲ ರೀ, ಆದ್ರೆ ದೇವರು ತಾನೇ ನಿಮ್ಮನ್ನ ಮೇಲೆ ಕೆತ್ತುವಾತನು. But you never assume anybody wrong. ಆದ್ರೆ ನೀವಾದ್ರೂ ಯಾರನ್ನಾದ್ರೂ ದಯಮಾಡಿ ತಪ್ಪು ತಿಳ್ಕೊಳ್ಳಿಕ್ ಹೋಗ್ಬೇಡ್ರಿ. Because he said, ಯಾಕಂದ್ರೆ ಆತನು ಹೇಳಿದನು, when they hurt you, you pray for them. ನೀವು ಅವರು ನಿಮ್ಮನ್ನ ನೋಯಿಸುವಾಗ ನೀವು ಅವರಿಗೋಸ್ಕರ ಪ್ರಾರ್ಥಿಸಿರಿ ಅಂತ. But if you assume them wrong because they hurt you, ಆದ್ರೆ ಅವರು ನಿಮ್ಮನ್ನ ನೋಯಿಸಿದ್ದಾರಪ್ಪ ಅನ್ಕೊಂಡ್ಬಿಟ್ಟು ನೀವು ತಪ್ಪಾಗಿ ಅದನ್ನ ತಿಳ್ಕೊಳ್ಳುವುದಾಗಿದ್ರೆ, ಅವರ ಬಗ್ಗೆ ತಪ್ಪಾದ ವಿಷಯಗಳನ್ನು ಊಹಿಸಿಕೊಳ್ಳುವುದಾಗಿದ್ರೆ, ತಪ್ಪಾದ ವಿಷಯಗಳನ್ನ ನೀವು ಊಹಿಸಿಕೊಳ್ಳುವುದಾಗಿದ್ರೆ, very soon you will find yourself in the emotional state of hurt rather than enjoying your blessings. ಬಹು ಬೇಗನೆ ನಿಮ್ಮ ಆಶೀರ್ವಾದಗಳನ್ನು ನೀವು ಅನುಭವಿಸಲಿಕ್ಕೆ ಆಗದಂತೆ ನಿಮ್ಮ ಭಾವನೆಗಳಲ್ಲಿ ನಿಮಗೆ ಆಶೀರ್ವಾದಗಳಿದ್ದಾಗಲೂ ಸಹ ಬಹಳ ಕುಗ್ಗಿದಂತ ಮನೋಭಾವನೆಯಲ್ಲಿ ನೀವು ಜೀವಿಸಲಿಕ್ಕೆ ಪ್ರಾರಂಭ ಮಾಡಿಬಿಡ್ತೀರಾ. You know why? ಯಾಕೆ ಗೊತ್ತ್ರಿ? Because you are not able to perceive the blessings that God is bringing in you. ಯಾಕೆಂದ್ರೆ ದೇವರು ನಿಮ್ಮಲ್ಲಿ ತರ್ತಾ ಇದ್ದಂತ ಆಶೀರ್ವಾದಗಳನ್ನ ನೀವು ಸರಿಯಾಗಿ ಗ್ರಹಿಸಿಕೊಳ್ತಾ ಇಲ್ಲ. Instead of that, ಅದನ್ನ ಹೊರತುಪಡಿಸಿ you are paying attention to the wrong feed. ಸರಿಯಾದ ತಪ್ಪಾದಂತ ಸಂಗತಿಯ ಕಡೆಗೆ ನೀವು ಗಮನ ಹರಿಸ್ತಾ ಇದ್ದೀರಾ. I hope you're getting this. ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Don't you ever look to what people are saying about you. ನಿಮ್ಮ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ ಎಂಬುದಾಗಿ ಅದರ ಕಡೆ ಗಮನ ಹರಿಸಲಿಕ್ಕೆ ಹೋಗಬೇಡ್ರಿ. These people, ಈ ಜನರು in Jesus' own town, ಯೇಸುವಿನ ಸ್ವಂತ ಪಟ್ಟಣದಲ್ಲಿಯೇ they are good people. ಅವರು ಒಳ್ಳೆ ಜನರೇ ಆಗಿದ್ರು. They are good people. ಅವರು ಒಳ್ಳೆ ಜನರಾಗಿದ್ರು. They are not evil people. ಅವರೇನು ದುಷ್ಟರಾಗಿರ್ಲಿಲ್ಲ. But ಆದ್ರೆ there are many people who are good. ಆದ್ರೂ ಅಲ್ಲಿ ಅನೇಕ ಒಳ್ಳೆ ಜನರು ಉಂಟು. But limited thinking capacity. ಆದ್ರೆ ಒಂದು ಯೋಚಿಸುವಂತ ಶಕ್ತಿಯಲ್ಲಿ ಮಿತಿ ಇದೆ. They are not evil. ಅವರೇನು ದುಷ್ಟರಲ್ಲ. But at the same time they are not liberal in thinking. ಆದ್ರೆ ಅದೇ ಸಮಯದಲ್ಲಿ ಯೋಚಿಸುವುದರಲ್ಲಿ ಅವರು ಧಾರಾಳರಾಗಿಲ್ಲ. No liberality in thinking. ಅವರ ಯೋಚನೆಯಲ್ಲಿ ಯೋಚಿಸುವ ಶಕ್ತಿ ಅದು ಧಾರಾಳವಾಗಿಲ್ಲ. Because when you are not liberal in your thinking, ಯಾಕಂದ್ರೆ ನಿಮ್ಮ ಯೋಚನೆಯಲ್ಲಿ ನೀವು ಧಾರಾಳವಾಗಿಲ್ಲ ಅಂದ್ರೆ you begin to think very narrow. ನೀವು ನಕಾರಾತ್ಮಕವಾಗಿ ಯೋಚಿಸಲಿಕ್ಕೆ ಪ್ರಾರಂಭಿಸ್ತೀರಾ. Very narrow. ತುಂಬಾ ನಕಾರಾತ್ಮಕವಾಗಿ. Never misunderstand. ಎಂದಿಗೂ ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ, ಅಪಾರ್ಥ ಮಾಡ್ಕೊಳ್ಬೇಡಿ. It's a very sensitive topic to preach. ಇದು ಬೋಧಿಸುವುದಕ್ಕಾಗಿ ಅತಿ ಸೂಕ್ಷ್ಮವಾದಂತ ಪ್ರಸಂಗ. Because a wrong presumption can be very very deadly. ಯಾಕಂದ್ರೆ ತಪ್ಪಾದ ಊಹಿಸಿಕೊಳ್ಳುವಿಕೆ ಅದು ಆಘಾತಕರವಾಗಿರ್ತದೆ. Are you with me? ನಮ್ಮೊಟ್ಟಿಗಿದ್ದೀರಾ? Let me put faith. Somebody say faith. ಯಾರಾದ್ರೂ ಹೇಳ್ರಿ ನಂಬಿಕೆ. Loudly. ಜೋರಾಗಿ ಹೇಳೋಣ. Can it be little more louder? ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ತೀರಾ? Faith versus presumption. ನಂಬಿಕೆ ಮತ್ತು ಊಹಿಸಿಕೊಳ್ಳುವಿಕೆ. Let's see. ಅವುಗಳನ್ನ ನಾವು ಹೊಂದಿಸಿ ನೋಡೋಣ. Usually, ನೋಡುವುದಾದ್ರೆ, say for example, your son comes home at 9 o'clock in the night. ಉದಾಹರಣೆಯಾಗಿ ತಿಳ್ಕೊಡ್ರಿ, ರಾತ್ರಿ 9 ಗಂಟೆಗೆ ನಿಮ್ಮ ಮಗ ಮನೆಗೆ ಬರ್ತಾನೆ. Your son or your daughter comes home by 9 o'clock in the night. ನಿಮ್ಮ ಮಗನು ಅಥವಾ ಮಗಳು ರಾತ್ರಿ 9 ಗಂಟೆಗೆ ಮನೆಗೆ ಬರ್ತಾರೆ. But on this particular day, ಆದ್ರೆ ಈ ದಿನ ನಿರ್ದಿಷ್ಟವಾದಂತ ಒಂದು ದಿನ, the clock is showing 9. ಆ ಒಂದು ಗಡಿಯಾರ 9 ಗಂಟೆ ಸಮಯ ತೋರಿಸ್ತಾ ಇದೆ. Clock is showing 9. ಗಡಿಯಾರ 9 ಗಂಟೆ ಸಮಯ ತೋರಿಸ್ತಾ ಇದೆ. But your son is not yet come home. ಆದ್ರೆ ನಿಮ್ಮ ಮಗನು ಇನ್ನೂ ಮನೆಗೆ ಬಂದಿಲ್ಲ. 9:05. 9 ಗಂಟೆ 5 ನಿಮಿಷ ಆಗುತ್ತೆ. Your mind gets on the work. ನಿಮ್ಮ ಮನಸ್ಸು ಆಗ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭಿಸ್ತದೆ. Your body begins to stop. ನಿಮ್ಮ ದೇಹ ಅದು ನಿಂತ್ಕೊಳ್ತದೆ, ಶಾಂತವಾಗ್ತದೆ. Whatever you want to do, ನೀವೇನೆಲ್ಲ ಮಾಡೋದಕ್ಕಾಗಿ ಬಯಸ್ತಾ ಇದ್ದೀರೋ, your legs begin to freeze. ನಿಮ್ಮ ಕಾಲುಗಳು ಅವು ಗಟ್ಟಿಯಾಗಲಿಕ್ಕೆ ಪ್ರಾರಂಭಿಸ್ತವೆ. Your mind begin to freeze. ನಿಮ್ಮ ಮನಸ್ಸು ಕೂಡ ಅದು ಕೂಡ ಶಾಂತವಾಗಿ. You are a Christian. ನೀವು ಒಬ್ಬ ಕ್ರೈಸ್ತಿಯರಾಗಿದ್ದೀರಾ. If you are a believer, say I am a believer. ನೀವು ವಿಶ್ವಾಸಿ ಆಗಿದ್ರೆ ಹೇಳಿ ನಾನೊಬ್ಬ ವಿಶ್ವಾಸಿ. ನಾನು ವಿಶ್ವಾಸಿ. I am a believer. ನಾನೊಬ್ಬ ವಿಶ್ವಾಸಿ. But within no time, ಆದ್ರೆ ಸಮಯದಲ್ಲಿ your presumption shifts from a believer's thinking into an unbeliever's thinking. ನಮ್ಮ ಒಂದು ವಿಶ್ವಾಸಿಯ ಆ ಒಂದು ಊಹಿಸುವಿಕೆ ಆ ಸಮಯದಲ್ಲಿ ಅವಿಶ್ವಾಸಿಯ ಊಹಿಸುವಿಕೆ ರೀತಿಯಲ್ಲಿ it will never come to your mind, maybe is praying.
ನಿಮ್ಮ ಮನಸ್ಸಿನಲ್ಲಿ ಅದು ಹೀಗೆ ಬರುವುದಿಲ್ಲ. ಬಹುಶಃ ಅವರು ಆತನು ಪ್ರಾರ್ಥನೆ ಮಾಡ್ತಾ ಇರಬಹುದು, maybe he is counseling somebody, ಅಥವಾ ಯಾರಿಗಾದ್ರೂ ಆತನು ಸಲಹೆ ಕೊಡ್ತಾ ಇರಬಹುದು, or maybe he is helping somebody. ಅಥವಾ ಆತನು ಯಾರಿಗಾದ್ರೂ ಸಹಾಯ ಮಾಡ್ತಾ ಇರಬಹುದು. ಅವೆಲ್ಲ ಬರುವುದಿಲ್ಲ. Your first presumption will be, ಆದ್ರೆ ನಿಮ್ಮ ಮೊದಲನೇ ಊಹಿಸಿಕೊಳ್ಳುವಿಕೆ, I don't know where this fellow went. ನನಗೆ ಗೊತ್ತಿಲ್ಲ ಆತನು ಎಲ್ಲಿ ಹೋಗಿದ್ದಾನೋ ಏನೋ. Because without your knowledge, ಯಾಕಂದ್ರೆ ನಿಮಗೆ ಅರಿವಿಲ್ಲದೆ, instead of faith you are continuously living in fear within somewhere. ನಂಬಿಕೆನ ಹೊರತುಪಡಿಸಿ ಎಲ್ಲೋ ನೀವು ಭಯದಲ್ಲಿ ನೀವು ಜೀವಿಸ್ತಾ ಇದ್ದೀರಾ, ನಂಬಿಕೆಯನ್ನ ಬಿಟ್ಟು ಹೇಳಿಕೊಳ್ಳಲಾರದಂತ ಯಾವುದೋ ಒಂದು ಭಯದ. You are understanding what I am saying? ನಾವು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯೋ? When a proper situation is coming, ಸರಿಯಾದ ಒಂದು ಪರಿಸ್ಥಿತಿ ಬರ್ತಾ ಇರುವಾಗ, that hidden fear begins to become the meditation. ಆ ಒಂದು ಮುಚ್ಚಿರುವಂತ ಒಂದು ಭಯ ಅದೇ ನಮ್ಮ ಧ್ಯಾನ ಆಗಿಬಿಡ್ತದೆ. What is the meditation? ಧ್ಯಾನ ಏನಾಗಿತ್ತು? All assumptions. ಎಲ್ಲಾ ಆ ಒಂದು ಊಹೆಯು ಅದಾಗಿತ್ತು. ಏನಾಗಿದೆನೋ ಏನೋ, ಏನಾಗಿದೆಯೋ ಏನೋ, ಎಲ್ಲಿ ಬಿದ್ನೋ ಏನೋ, ಕಹಾ ಗಿರಾ ಹೈ ಕ್ಯಾ ಮಾಲೂಮ್, ಯಾರು ತಪ್ಪು ವ್ಯಕ್ತಿ ಜೊತೆಗೆ ಹೋದ್ನೋ ಏನೋ, ಕಿಸಿ ಗಲತ್ ಆದ್ಮಿ ಕೆ ಸಾಥ್ ಗಯೇ ಹೈ ಕ್ಯಾ ಮಾಲೂಮ್. Why? ಯಾಕೆ ಅದೆಲ್ಲ? Why? ಯಾಕ್ರಿ ಅದೆಲ್ಲ? Why? ಯಾಕೆ ಅದೆಲ್ಲ? Because you never ask the Lord to heal your presumption. ಯಾಕಂದ್ರೆ ನೀವು ಕರ್ತನಲ್ಲಿ ದೇವರೇ ನನ್ನ ಊಹೆಯನ್ನ ನೀನು ಗುಣಪಡಿಸು ಅಂತ ಕೇಳ್ಕೊಳ್ಳಿಲ್ಲ. We have to ask God to heal our assumptions and presumptions. ನಾವು ಕರ್ತನಲ್ಲಿ ನಾವು ಕೇಳಿಕೊಳ್ಬೇಕು, ದೇವರೇ ನನ್ನ ಊಹೆಯನ್ನ ನನ್ನ ಕಲ್ಪನೆಗಳನ್ನ ನೀನು ಗುಣಪಡಿಸು ಅಂತ. Are you understanding this? ಇದು ನಿಮಗೆ Otherwise, ಇಲ್ಲ ಅಂದ್ರೆ your assumption will become words. ನಿಮ್ಮ ಆ ಒಂದು ಊಹೆಯು ಮಾತಿನ ರೂಪದಲ್ಲಿ ಹೊರಬರ್ತದೆ, and the words will trigger fight. ಮತ್ತು ಆ ನಿಮ್ಮ ಮಾತುಗಳು ಜಗಳಕ್ಕೆ ಕಾರಣವಾಗ್ತವೆ. I tell you how discouraging these presumptions are. ನಾನು ನಿಮಗೆ ಇದನ್ನ ತಿಳಿಸ್ತೇನೆ, ವಿಸ್ತರಿಸ್ತೇನೆ ಹೇಗೆ ಈ ಒಂದು ಊಹೆಯು ಆಗಿದೆ ಎಂಬುದಾಗಿ. It may be little ಅದು ನಿರಾಶಕರವಾಗಿರ್ತದೆ ಎಂಬುದಾಗಿ. It may be little difficult for you. ಇದು ಬಹುಶಃ ನಿಮಗೆ ಸ್ವೀಕರಿಸುವುದಕ್ಕಾಗಿ ಸ್ವಲ್ಪ ಕಷ್ಟಕರವಾಗಿರಬಹುದು. ಯಾಕೆ ಗೊತ್ತಾ? Because when you are living a lifestyle of presumptions, ಯಾಕೆಂದ್ರೆ ಈ ಒಂದು ಊಹೆಯ ಜೀವನದಲ್ಲಿ ನಾವು ಜೀವಿಸ್ತಾ ಇದ್ದಾಗ ಯಾವುದು ನೋಡುವಂತ ವಿಷಯನೇ ಅಲ್ವೋ, ಯಾವುದು ನೋಡುವಂತ ವಿಷಯನೇ ಅಲ್ವೋ, ಅದರ ಕಡೆಗೆ ನಿಮ್ಮ ಧ್ಯಾನವನ್ನು ತರುವುದಕ್ಕಾಗಿ ಕಷ್ಟ ಆಗುತ್ತೆ. ಸ್ವಲ್ಪ ಅದರ ಕಡೆಗೆ ನಿಮ್ಮ ಧ್ಯಾನವನ್ನು ತರುವುದಕ್ಕಾಗಿ ಕಷ್ಟ ಆಗುತ್ತೆ. So assumptions are something which are very much part of our life. ಆ ಒಂದು ಊಹೆಯು ನಮ್ಮ ಜೀವಿತದ ಒಂದು ಭಾಗವು ಅದಾಗಿದೆ. So it is very difficult to separate it from our mind and think about it. ಹಾಗೆ ಅದು ನಮ್ಮ ಮನಸ್ಸಿನಿಂದ ಬೇರ್ಪಡಿಸಿ ಯೋಚಿಸುವುದು ಕೆಲವು ಬಾರಿ ಕಷ್ಟವಾಗಿರ್ತದ್ರಿ. Are you listening something? ಇಲ್ಲ, ಕೇಳಿಸ್ಕೊಳ್ತಾ ಇದ್ದೀರಾ? Are you understanding? ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರೋ? More examples are coming. You will understand it very ಅನೇಕ soon. ಉದಾಹರಣೆಗಳು ನಾನು ಹೇಳಿಕಿದ್ದೇನೆ, ನೀವು ಇದನ್ನ ಅರ್ಥ ಮಾಡ್ಕೊಳ್ತೀರಾ? First, ಮೊದಲನೇದಾಗಿ set your assumptions in line with the word of God. ನಿಮ್ಮ ಊಹೆಯನ್ನ ದೇವರ ವಾಕ್ಯಕ್ಕೆ ನೀವು ಅದನ್ನ ಸರಿಯಾಗಿ ಹೋಲಿಸಿಕೊಳ್ಳ್ರಿ. Many people will not like this topic today. ಅನೇಕ ಜನರಿಗೆ ಈ ದಿನದ ಈ ಒಂದು ಪ್ರಸಂಗದ ಒಂದು ಪೀಠಿಕೆ ನಿಮಗೆ ಇಷ್ಟ ಆಗ್ಲಿಕ್ಕಿಲ್ಲ. But still I love you. ಆದ್ರೂ ಕೂಡ ನಾನು ನಿಮ್ಮನ್ನ ಪ್ರೀತಿಸ್ತೇನೆ. Because before I leave this earth, ಯಾಕಂದ್ರೆ ಈ ಭೂಮಿಯನ್ನ ನಾನು ಬಿಡುವುದಕ್ಕಿಂತ ಮುಂಚೆ I had to prepare you the best that I can by the Holy Spirit. ಎಷ್ಟು ಒಳ್ಳೆ ರೀತಿಯಾಗಿಯೋ ಅಷ್ಟು ಒಳ್ಳೆ ರೀತಿಯಾಗಿ ನಾನಲ್ಲ ಆದ್ರೆ ಪವಿತ್ರ ಆತ್ಮನು ನಿಮ್ಮನ್ನ ಸಿದ್ಧ ಮಾಡಲಿ. And in that preparation, ಮತ್ತು ಆ ಸಿದ್ಧತೆಯಲ್ಲಿ there is not only blessing and you are good, you are good. ನೀನು ಒಳ್ಳೆಯವರು ಅಂತ ಬರೀ ಆಶೀರ್ವಾದದ ಮಾತುಗಳು ಅಲ್ಲ. But there are also picking up thorns from the lives and cleaning it so that you shine when the Lord appears. ಆದ್ರೆ ಮುಳ್ಳುಗಳನ್ನು ಜೀವಿತದಿಂದ ತೆಗೆದು ಕರ್ತನು ಬರುವಾಗ ನೀವು ಬೆಳಗಬೇಕೆಂಬುದಾಗಿ ಆ ಒಂದು ಆಸೆ. Sometimes you have seen the dog. How many of you have a cat or dog in your house? ನಿಮ್ಮಲ್ಲಿ ಎಷ್ಟೊಂದು ಮನೆಯಲ್ಲಿ ಒಂದು ನಾಯಿ ಅಥವಾ ಬೆಕ್ಕಿದೆ ರೀ? ಎಷ್ಟನ ನಾಯಿ ಬೆಕ್ಕನ್ನ ಸಾಕಿದ್ದೀರಾ? Oh, our church is the cleanest church. No dogs and ನಾಯಿ ಬೆಕ್ಕುಗಳನ್ನ ಯಾರು ಸಾಕಿಲ್ವೋ? Cat and dog. ನಾಯಿ ಮತ್ತು ಬೆಕ್ಕುಗಳು. You see, ನೋಡ್ರಿ, cat loves. ಬೆಕ್ಕು ಅದಕ್ಕೆ ಹೀಗೆ ತುರಿಕೆ ಅಂತ ಅಂದ್ರೆ ತುಂಬಾ ಇಷ್ಟ. When dog comes, you just do like this. Little more. ನಾಯಿ ಬರುವಾಗ ಸ್ವಲ್ಪ ಅದರ ತಲೆಗೆ ನಾವು ಈ ರೀತಿಯಾಗಿ ಸೌರ್ ಬಿಟ್ರೆ ಅದು ಇನ್ನೂ ಸ್ವಲ್ಪ ತಲೆ ಅಲ್ದಾಡ್ತಾ ಇರ್ತದೆ. ಹೌದೋ ಇಲ್ರಿ? Hate that type of life. ಅಂತ ಜೀವಿತವನ್ನ ನೀವು ತಿರಸ್ಕರಿಸ್ರಿ. ಅಯ್ಯೋ ಎಂತ ಒಳ್ಳೆಯವರು, ಇಲ್ಲೇ ಹೋಗ್ತೀನಿ ಇನ್ನು ಸ್ವಲ್ಪ. I want to tell you. ಅಯ್ಯೋ ಎಂತ ಒಳ್ಳೆಯವರು, ನಾನು ಅಲ್ಲೇ ಹೋಗ್ತೀನಿ ಅಂತ ಹಾಗಿದ್ರೆ ನಿಮ್ಗೆ ಹೇಳುವುದಕ್ಕಾಗಿ ನಾನು ಬಯಸ್ತೇನೆ. When you see that animal, ಆ ಒಂದು ಪ್ರಾಣಿಯನ್ನ ನೀವು ನೋಡುವಾಗ you kick it. ನೀವು ಅದನ್ನ ಹೊರಗೆ ಒದ್ದು ಹಾಕ್ರಿ. What do you do? ನೀವು ಅದಕ್ಕೆ ಒಂದ್ 2 ನಿಮಿಷ ಆದ್ಮೇಲೆ, after 2 minutes, ಒಂದ್ 2 ನಿಮಿಷ ಆದ್ಮೇಲೆ again you will slowly take a chance. ಮತ್ತೆ ಅದು ಸ್ವಲ್ಪ ಪ್ರಯತ್ನಿಸ್ತಾ ಮುಂದೆ ಬರ್ತದೆ. Come on the sofa. ಅದು ಸೋಫಾ ಮೇಲೆ ಬರ್ತದೆ. Many times, ಅನೇಕ ಬಾರಿ our life is like that. ನಮ್ಮ ಜೀವನ ಹಾಗಿರ್ತದೆ. No matter how much God be angry with you, never run away
from his presence, because his anger is for short, but his mercy endures forever and ever. ದೇವರ ಕೋಪ ನಮ್ಮ ಮೇಲೆ ಎಷ್ಟೇ ಆಗಿದ್ರು ಕೂಡ ಅದನ್ನ ನಾವು ಆ ಕೋಪವನ್ನು ಬಿಟ್ಟು ನಾವು ಓಡಿ ಹೋಗೋದು ಬೇಡ. ಯಾಕಂದ್ರೆ ಆತನ ಕೋಪವು ಕ್ಷಣ ಮಾತ್ರವಾದದ್ದು, ಆತನ ಪ್ರೀತಿ ಶಾಶ್ವತವಾದದ್ದು. Some personal things, not my personal things, but anyway, ನನ್ನ ವೈಯಕ್ತಿಕವಾದ ಸಂಗತಿಗಳಲ್ಲ, ಆದ್ರೆ ಕೆಲವು ವೈಯಕ್ತಿಕ ಸಂಗತಿಗಳನ್ನ ಹೇಳ್ತೇನೆ. Don't get your feelings offended by this example. ಈ ಉದಾಹರಣೆಗಳನ್ನ ಕೇಳುವಾಗ ನಿಮ್ಮ ಭಾವನೆಯಲ್ಲಿ ಬೇಸರಗೊಳ್ಳಿಕ್ಕೆ ಹೋಗ್ಬೇಡ್ರಿ. Because it is about eating and drinking. ಯಾಕಂದ್ರೆ ಅದು ತಿಂದು ಕುಡಿಯೋದ್ರ ಬಗ್ಗೆ ಇದೆ, ತಿನ್ನೋದ್ರ ಬಗ್ಗೆ ಕುಡಿಯೋದ್ರ ಬಗ್ಗೆ ಇದೆ. One day, ಒಂದು ದಿನ we were having a meal, ನಾವು ಊಟ ಮಾಡ್ತಾ ಇದ್ವು, and there was a non-veg, ಮತ್ತು ಅಲ್ಲಿ ಒಂದು ಮಾಂಸಾಹಾರ ಇತ್ತು, okay, and mutton ಇತ್ರಿ. And one of our brothers said, ನಮ್ಮ ಒಬ್ಬ ಸಹೋದರರು ಹೇಳಿದ್ರು, I don't eat it. ನಾನು ಅದನ್ನ ತಿನ್ನುವುದಿಲ್ಲ. And he eats fish, ಮತ್ತು ಅವರು ಮೀನನ್ನ ತಿಂತಾರೆ, he eats eggs, ಅವರು ಮೊಟ್ಟೆ ತಿಂತಾರೆ, he eats all that. ಅವರು ಅಂತ ಎಲ್ಲಾ ಪದಾರ್ಥಗಳನ್ನ ತಿಂತಾರೆ. And I said, what's wrong with him? ಮತ್ತು ನಾನಂದೆ, ಇವ್ರಿಗೆ ಏನಾಯ್ತಪ್ಪ, what's wrong with him? ಈಗ ಅವ್ರಿಗೆ ಏನಾಯ್ತು? And it continued to over some time. ಅದು ಹಾಗೇನೆ ಸ್ವಲ್ಪ ದಿನದವರೆಗೆ ನಡೀತಾ ಇತ್ತು. And one day I shook him and asked him, ಒಂದು ದಿನ ನಾನು ಅವ್ರಿಗೆ ಅಲುಗಾಡಿಸಿ ಕೇಳಿದೆ, sir, why don't you eat the lamb meat? ಅಯ್ಯ, ಯಾಕೆ ನೀವು ಆ ಒಂದು ಕುರಿ ಮಾಂಸ ತಿಂತಾ ಇಲ್ಲ? Then he told me, ಆಗ ಅವ್ರು ಹೇಳಿದ್ರು, listen, ಕೇಳ್ರಿ, one day ಒಂದು ದಿನ I saw ನಾನು ನೋಡಿದೆ, a man was taking lamb for slaughter. ಒಬ್ಬ ವ್ಯಕ್ತಿ ಆ ಒಂದು ಕುರಿಯನ್ನ ವಧಿಸುವುದಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ದ. Are you with me? And he said, you know how he was taking it? ಅವ್ರು ಹೇಳಿದ್ರು, ಅವ್ರು ಯಾವ ರೀತಿಯಾಗಿ ಅದನ್ನ ತಕೊಂಡು ಹೋಗ್ತಾ ಇದ್ರು He ಗೊತ್ತಾ? was holding some grass in his hand, ಅವ್ರು ಹೇಳ್ತಾ ಇದ್ರು, ಆ ಒಂದು ವಧಿಸುವತನು ತನ್ನ ಕೈಯಲ್ಲಿ ಹುಲ್ಲನ್ನು and is ಹಿಡಿದುಕೊಂಡಿದ್ದ, walking in front of the lamb. ಮತ್ತು ಆ ಕುರಿಮರಿ ಎದುರುಗಡೆಯಿಂದ ಈತನ ನಡೆದು ಹೋಗ್ತಾ ಇದ್ದಾನೆ. He was going to the slaughterhouse. ಆ ಒಂದು ವಧಿಸುವ ಆತನ ಬಳಿಗೆ ಆತನು ಅಲ್ಲಿ ಹೋಗ್ತಾ ಇದ್ದ. So this brother said, ಈ ಸಹೋದರರು ಹೇಳಿದ್ರು, when I saw that, ನಾನು ಅದನ್ನ ನೋಡಿದಾಗ I felt it so sad ನನಗೆ ತುಂಬಾ ದುಃಖ ಅನಿಸಿತು. that the lamb doesn't know ಆ ಒಂದು ಕುರಿಮರಿಗೆ ಗೊತ್ತಿಲ್ಲ where he's going. ಅದು ಎಲ್ಲಿ ಹೋಗ್ತಾ ಇದೆ ಅಂತ. When I saw that, ನಾನು ಅದನ್ನ ನೋಡಿದಾಗ I stopped eating it. ನಾನು ಅದನ್ನ ತಿನ್ನುವುದನ್ನ ನಿಲ್ಲಿಸಿದೆ. Are you listening to me? The lamb is not assuming where he is taking him. ಆ ಕುರಿಮರಿಗೆ ಗೊತ್ತಿಲ್ಲ ಅದನ್ನ ಎಲ್ಲಿಗೆ ಕರೆದೊಯ್ತಾ ಇದ್ದಾನೆ ಅಂತ. ಆ ಕುರಿಮರಿ ತನ್ನನ್ನು ಎಲ್ಲಿಗೆ ಒಯ್ತಾ ಇದ್ದಾನೆಂಬುದನ್ನು ಊಹಿಸ್ತಾ ಇಲ್ಲ. ಆ ಕುರಿಮರಿ ತನ್ನನ್ನ ಎಲ್ಲಿ ಕರೆದೊಯ್ತಾ ಇದ್ದಾರೆ ಅಂತ ಊಹಿಸ್ತಾ ಇಲ್ಲ. ಯಾಕಂದ್ರೆ ಅದಕ್ಕೆ ಊಹನೆ ಶಕ್ತಿ ಇಲ್ಲ. ಯಾಕಂದ್ರೆ ಅದಕ್ಕೆ ಆ ಒಂದು ಕ್ಷಮತೆ ಇಲ್ಲ. Are you listening to me? ನಾನು ಕೇಳಿಸ್ಕೊತಾ And ಇದ್ದೀರಾ? Jesus said, ಮತ್ತು ಯೇಸು ಹೇಳಿದನು, you be sincere like doves. ನೀವು ಆ ಒಂದು ಪಾರಿವಾಳದ ಹಾಗೆ ಚಾಣಾಕ್ಷರಾಗಿರ್ರಿ. Never assume. ಎಂದಿಗೂ ಊಹಿಸ್ಲಿಕ್ಕೆ ಹೋಗಬೇಡಿ. Never presume. ಎಂದಿಗೂ ಕಲ್ಪಿಸಿಕೊಳ್ಳಿಕ್ಕೆ And ಹೋಗಬೇಡಿ. take the decisions. ಎಂದು ಊಹಿಸಿಕೊಂಡು Because I prophesied over your life. ಯಾಕಂದ್ರೆ ನಿಮ್ಮ ಜೀವಿತದ ಮೇಲೆ ನಾನು ಪ್ರಭಾವಿಸುತ್ತೇನೆ. God can change anybody and everybody at any moment of time in your life. ದೇವರು ನಿಮ್ಮ ಜೀವಿತದಲ್ಲಿ ಯಾವುದೇ ಕ್ಷಣದಲ್ಲಾದರೂ ಯಾರನ್ನಾದರೂ ಆತನು ಬದಲಾಯಿಸುವುದಕ್ಕಾಗಿ But if you presume wrong, ಆದ್ರೆ ನೀವು ತಪ್ಪಾಗಿ ಊಹಿಸಿಕೊಂಡ್ರೆ you will put him Mr. X. ನೀವು ಅಲ್ಲಿ ಮಿಸ್ಟರ್ ಎಕ್ಸ್ ಎಂಬುದಾಗಿ ಅವರಿಗೆ ಹಾಕ್ತೀರಾ. And will never ever accept him again. ಮತ್ತು ಅಂಥವರನ್ನ ಮತ್ತೆ ಮರಳಿ ಎಂದಿಗೂ ನೀವು ಸ್ವೀಕರಿಸಲಿಕ್ಕೆ ಆಗಲ್ಲ. And God will catch hold of you one day. ಮತ್ತು ದೇವರು ಆಗ ನಿಮ್ಮನ್ನ ಒಂದು ದಿನ ಆತನು ಹಿಡಿತಾನೆ. Because we don't have right to hate anybody. ಯಾಕೆಂದ್ರೆ ಯಾರನ್ನಾದ್ರೂ ದ್ವೇಷಿಸುವುದಕ್ಕಾಗಿ ನಮಗೆ ಯಾವುದೇ ಅಧಿಕಾರ ಇಲ್ಲ ರೀ. Lord, I lost them. Are you still with me? ಈಗಲೂ ನಮ್ಮೊಟ್ಟಿಗೆ ಇದ್ದೀರಾ? Hallelujah. Hallelujah. Are you understanding what I'm saying? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ brother, ಇದೆ. ಹಾಗೆ ಈ ಸಹೋದರನು, I did not know ನನಗೆ ಗೊತ್ತಿರಲಿಲ್ಲ that he is not liking some things. ಅವರು ಏನೋ ಒಂದು ಸಂಗತಿಯನ್ನ ಇಷ್ಟಪಡ್ತಾ ಇಲ್ಲ ಅಂತ. And one fine day, ಮತ್ತು ಒಂದು ದಿನ, we used to meet very often. ನಾವು ಪದೇ ಪದೇ ಮೇಲಿಂದ ಮೇಲೆ ಭೇಟಿ ಆಗ್ತಾ ಇದ್ವಿ. I called him. ನಾನು ಅವರಿಗೆ ಕರೆ ಮಾಡಿದೆ. He said he is busy. ಅವರು ಹೇಳಿದ್ರು ಅವರು ವ್ಯಸ್ತವಾಗಿದ್ದಾರೆ ಅಂತ. So I never presumed that he is avoiding me. ನಾನು ಈ ರೀತಿಯಾಗಿ ಯೋಚಿಸ್ಲಿಕ್ಕೆ ಹೋಗ್ಲಿಲ್ಲ ಅವರು ನನ್ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ. Some people, ಕೆಲವು ಜನ, you are riding the bike. ನೀವು ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದೀರಿ. They give you call. ಅವ್ರು ನಿಮ್ಗೆ ಕರೆ ಮಾಡ್ತಾರೆ. They don't know where you are. ಅವರಿಗೆ ಗೊತ್ತಿಲ್ಲ ನೀವು ಎಲ್ಲಿದ್ದೀರಾ ಅಂತ. ನೀವೇನ್ ಮಾಡ್ತೀರಾ? तभी आप क्या करते हैं? ಹೆಡ್ಫೋನ್ ಹಾಕೊಂಡಿರ್ತೀರಾ. हेडफोन लगाए रहते हैं. ಆ ಮೊಬೈಲ್ ಅಲ್ಲಿ ಯಾರು ಫೋನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರಲ್ಲ. उस मोबाइल में कौन फोन कर रहे हैं वो आपको मालूम नहीं रहता. ಮುಂದೆ ಪೊಲೀಸ್ ನಿಂತಿರ್ತಾನೆ. आपके आगे पुलिस खड़े हैं. ಏನ್ ಮಾಡ್ತೀರಾ? उस समय आप क्या करते हो? ಹೆಡ್ಫೋನ್ ಅಲ್ಲಿ ಅದನ್ನ ಕಟ್ ಮಾಡ್ಬಿಡ್ತೀರಾ. उस हेडफोन में ही वो कॉल को कट कर देते हैं. ಆ ಕಡೆ ಇರೋ ವ್ಯಕ್ತಿಗೆ, उस तरफ रहने वाले वो आदमी को, ನೀನು ಹೆಡ್ಫೋನ್ ಹಾಕೊಂಡಿದ್ಯಾ ಅಂತ ಕಲ್ಪನೆ ಇಲ್ಲ. आप हेडफोन लगाए हैं उसके बारे में कल्पना ही नहीं है. He will presume. वो ಆತನು ಈ ರೀತಿಯಾಗಿ ಯೋಚಿಸ್ತಾನೆ. He cut my call. ಅವರು ನನ್ನ ಕರೆಯನ್ನು ಕಟ್ ಮಾಡಿದ್ರು. He's become very big these days. ಈ ದಿನಗಳಲ್ಲಿ ಅವರು ತುಂಬಾ ದೊಡ್ಡ ಮನುಷ್ಯ ಆಗ್ಬಿಟ್ರು. ಅಚಾನಕ್ ಮೂಗಿನ ಸೈಜ್ ಚೇಂಜ್ ಆಗ್ಬಿಡ್ತೈತ್ರಿ.
You know, that is the threatening behavior of assumption. ಊಹೆಯ ಒಂದು ಅತಿ ಗಂಭೀರವಾದಂತಹ ಒಂದು ಸಂಗತಿ ಅದಾಗಿದೆ. Do not assume. ಎಂದಿಗೂ ಊಹಿಸ್ಲಿಕ್ಕೆ ಹೋಗ್ಬೇಡ್ರಿ. Are you with me? ನಮ್ಮೊಟ್ಟಿಗಿದ್ದೀರಿ. Are you with me? ನಮ್ಮೊಟ್ಟಿಗಿದ್ದೀರೋ. ಸುಮ್ಮನೆ ಹೋಗ್ತಾ ಇರ್ತಾರೆ, ನನ್ನೇ ನೋಡ್ ನಕ್ಕಳು ನೋಡುತ್ತೆ. ಅಯ್ಯ, presuming. ಆ ರೀತಿಯಾಗಿ ಊಹಿಸಿಕೊಳ್ಳುವುದು. It is the weapon of the enemy in you. ಅದು ನಿಮ್ಮಲ್ಲಿರುವಂತಹ ಸೈತಾನನ ಒಂದು ಆಯುಧವಾಗಿದೆ, ವೈರಿ ಆಯುಧವಾಗಿದೆ. ನೀವು ಊಹಿಸಿಕೊಳ್ಳುವಾಗ Presume everything biblical. ಬೈಬಲಿನ ಅನುಸಾರವಾಗಿ ಎಲ್ಲ ಸಂಗತಿಗಳನ್ನ ಊಹಿಸಿರಿ. ಒಂದು ಆಮೇನ್ ಇಲ್ಲ, ಒಂದು ಹಲ್ಲೆಲೂಯಾ ಇಲ್ಲ. ಯಾಕಂದ್ರೆ ಎಷ್ಟು ಪ್ರೀತಿ ಆಗ್ಬಿಟ್ಟೈತಂದ್ರೆ ಇದು ಪ್ರಿಸಂಪ್ಷನ್. ಪ್ರಿಸಂಪ್ಷನ್ why it is so. ಒಂದು ಗ್ರಹಿಸಿಕೊಳ್ಳುವಿಕೆ ಇಷ್ಟೊಂದು ಕಷ್ಟಕರವಾಗಿದೆ ಅಂದ್ರೆ ಫೋನ್ ಲೇಟ್ ಆಗಿ ಎತ್ಬಿಟ್ರೆ उस फोन को देर करके उठाया तो you feel like ಯಾರಾದ್ರೂ ಮೊಬೈಲ್ ಕೊಡ್ರಪ್ಪ ಒಗೆಲ್ಲ ಚಿಂತೆ ಮಾಡಬೇಡ, ನಿಮಗೆ ಹೇಗೆ ಅನಿಸುತ್ತದೆ? ನನ್ನ ಮೊಬೈಲ್ ಕೊಡಬೇಡ ನನಗೆ. ಹಲೋ ಹಲೋ, ಓ ಇಟ್ಸ್ ಸ್ಟಿಲ್ ರಿಂಗಿಂಗ್. ಓಕೆ, ಅದು ಈಗಲೂ ರಿಂಗ್ ಆಗ್ತಾ ಇದೆ. ಒನ್ ರಿಂಗ್, ಒಂದು ರಿಂಗ್ ಆಗ್ತದೆ. ಸೆಕೆಂಡ್ ರಿಂಗ್, ಎರಡನೇ ರಿಂಗ್ ಆಗ್ತದೆ. ಟ್ರಾನ್ ಟ್ರಾನ್ ಥರ್ಡ್ ರಿಂಗ್, ಮೂರನೇ ರಿಂಗ್ ಆಗ್ತದೆ. ಫೋರ್ತ್ ರಿಂಗ್, ನಾಲ್ಕನೇ ರಿಂಗ್ ಆಗ್ತದೆ. ಬಿಪಿ ಸ್ಟಾರ್ಟ್ಸ್ ರೈಸಿಂಗ್. ಆಗ ಬಿಪಿ ಹೆಚ್ಚಲಿಕ್ಕೆ ಪ್ರಾರಂಭ ಆಗ್ತದ್ರಿ. ಇದು ತಲೆಯಲ್ಲಿ ಬರಲ್ಲ, ಪಾಪ ಟಾಯ್ಲೆಟ್ ಅಲ್ಲಿ ಇರಬಹುದು, ये ಅದು ಬರಲ್ಲ ತಲೆಯಲ್ಲಿ. हमारे सोच में ये नहीं आता कि बेचारे वो टॉयलेट में रहेंगे. ಈ ದಿನಗಳಲ್ಲಿ ಹೊಸ ಫೋಬಿಯಾ ನನಗೆ. इन दिनों में एक नया फोबिया है मुझ में. ಟಾಯ್ಲೆಟ್ ಇಲ್ಲಿರುವಾಗ ಮೊಬೈಲ್ ರಿಂಗ್ ಆಗಿಬಿಟ್ರೆ ದೊಡ್ಡ ಟೆನ್ಷನ್, ಏನ್ ತಿಳ್ಕೊಂಡ್ರು ಏನೋ ಪಾಪ ಎತ್ತಲಿಲ್ಲ ಅಂತ. टॉयलेट में जब रहता हूँ, यदि मोबाइल रिंग होता है तो डर आ जाता है कि वो नहीं उठाए, वो क्या सोचेंगे, क्या इस तरह. ಮಕ್ಕಳಿದ್ದಾಗ ಇದು ಮುಟ್ಟಿದ್ರೆ ಟಚ್ ಮಿ ನಾಟ್ ನೋಡಿದ್ರ, ಟಚ್ ಮಿ ನಾಟ್ ಅದನ್ನ ನೋಡಿದ್ರೆ ಸಾಕು, ಅದನ್ನೇ ಮುಟ್ಬೇಕು ಅನ್ಸೋದು. ನೀವು ಎಷ್ಟು ಸೆನ್ಸಿಟಿವ್ ಆಗ್ತಿರೋ ಅಷ್ಟು ಹೆಚ್ಚಿಗೆ ನಿಮ್ಮನ್ನೇ ಒದಿತಾ ಇರ್ತಾರೆ. ಕೇರ್ಫುಲ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಮಾಡ್ಕೊಳ್ತಾ ಇದ್ದೀರಿ? ಸಣ್ಣ ಮಕ್ಕಳು ನೋಡಿದ್ರ ಟಚ್ ಮಿ ನಾಟ್ ನೋಡಿದ್ರ, ಕನ್ನಡದಲ್ಲಿ ಹೇಳ್ರಿ ಬೇಗ. ಟಚ್ ಮಿ ನಾಟ್ ನೋಡಿದ್ರ, ಟಚ್ ಮಿ ಮುಟ್ಟಿದ್ರೆ ಮುನಿ ನೋಡಿದಿರಿ, ಗಿಡ ನೋಡಿದಿರಾ? ನೋಡಿದ್ರ, ಮುಟ್ಟಿದ್ರ, ಮುಟ್ಟಿದ ಮೇಲೆ ಇನ್ನೊಂದು ಗಿಡ ಎಲ್ಲ ಅನಿಸ್ತದ. ಇನ್ನೊಂದು ಗಿಡ ಹಂಗೆ ನೀನು ಸೆನ್ಸಿಟಿವ್ ಆಗ್ಬಿಟ್ಟೆ ಅಂದ್ರೆ ಸೈತಾನ್ ನಿನ್ ಒದ್ ನಂತರ ತಿರುಗಿ ಒದಿಲಿಕ್ಕೆ ಜನರನ್ನ ತಯಾರು ಮಾಡ್ತಾ ಇರ್ತಾನೆ. ಹಾಗೆ ನಾವು ಸೆನ್ಸಿಟಿವ್ ಆಗ್ಬಿಟ್ರೆ ಸೈತಾನ್ ನಮ್ಮನ್ನ ಓದ್ಬಿಟ್ರೆ ಮತ್ತೆ ತಿರುಗಿ ಒದಿಯುವ ಪರಿಸ್ಥಿತಿ ಬರ್ತದೆ. God did not create you touch me not. God created you as a child of the living God. No matter what you say, I am what I am in the Lord Jesus Christ. ದೇವರು ನಮ್ಮನ್ನ ಮುಟ್ಟಿದ್ರೆ ಮುನಿ ಅನ್ನುವ ಹಾಗೆ ಮಾಡಿಲ್ಲ ರೀ. ಆದ್ರೆ ಕರ್ತನಲ್ಲಿ ಆತನು ನಮ್ಮನ್ನ ಆತನು ತನ್ನ ಮಕ್ಕಳನ್ನಾಗಿ ನಮ್ಮನ್ನ ಮಾಡಿದ್ದಾನೆ. ಏನಾಗಿದ್ದಾರೆ ಇವತ್ತು? ಉಪ್ಪಿಡ್ತು ಬಂದ್ರ ಯಾರು ಆಮೇನ್ ಹೇಳ್ತಾ ಇಲ್ಲ, ಅಲ್ಲೆಲ್ಲೂಯ್ಯ ಹೇಳ್ತಾ ಇಲ್ಲ. ಅಯ್ಯೋ ದೇವ್ರೆ. ಆಮೇನ್, ಆಮೇನ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಫಿಫ್ತ್ ರಿಂಗ್, ಐದನೇ ರಿಂಗ್ ಆಗ್ತದೆ. ಸಿಕ್ಸ್ತ್ ರಿಂಗ್, ಆರನೇದು ಆಗ್ತದೆ. Are you with me? ನಮ್ಮೊಟ್ಟಿಗೆ ಇದ್ದೀರಿ? Why? ಯಾಕೆ? Because your presumption is started heading towards the wrong direction. ಯಾಕೆಂದ್ರೆ ನಿಮ್ಮ ಊಹೆಯು ಅದು ತಪ್ಪಾದ ದಿಕ್ಕಿನ ಕಡೆಗೆ ಚಲಿಸ್ತಾ ಇದೆ. ಅವನು ಏನೇ ಆಗಿರ್ಲಿ, ಆತನ ಏನೇ ಆಗಿರ್ಲಿ, ಅವನು ತಪ್ಪಿದ್ರು ಚಿಂತೆ ಇಲ್ಲ, ಅವನು ತಪ್ಪಿದ್ರು ಚಿಂತೆ ಇಲ್ಲ, ಅವನು ಕಡು ಪಾಪಿ ಆಗಿದ್ರು ಚಿಂತೆ ಇಲ್ಲ, ಅವನು ಕಡು ಪಾಪಿ ಆಗಿದ್ರು ಚಿಂತೆ ಇಲ್ಲ, ಅವನು ಮೋಸಗಾರನಾಗಿದ್ರು ಚಿಂತೆ ಇಲ್ಲ, ಮೋಸಗಾರನಾಗಿದ್ರು ಚಿಂತೆ ಇಲ್ಲ. ನೀನ್ ಮಾತ್ರ ನಿನ್ ಪ್ರಿಸಂಪ್ಷನ್ ಅನ್ನ ಬಿಬ್ಲಿಕಲ್ ಆಗಿ ಇಟ್ಕೋ. ಯಾಕಂದ್ರೆ ಕರ್ತನ ಮುಂದೆ ನಾವು ನಿಂತ್ಕೊಳ್ಬೇಕು. ಯು ಕೀಪ್ ಇಟ್ ಕ್ಲೀನ್. ನೀನು ಅದನ್ನ ಶುದ್ಧವಾಗಿ ಇಟ್ಕೋ.